ಪಾದಾರವಿಂದಗಳಿಗೆ ಪಡುಮಡುತ್ತಾ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಹೆಬ್ಬಾಳು ಗ್ರಾಮದಲ್ಲಿ ನಾವು ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರೊಂದಿಗೆ ಪರಿಸರವನ್ನು ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಏನಪ್ಪ ವಿಶೇಷ ಅಂತಂದರೆ ನಿನ್ನೆ ತಾನೇ ನಾವು ವಿಶ್ವ ಪರಿಸರ ಸಂರಕ್ಷಣಾ ದಿನವನ್ನು ಆಚರಿಸಿದೆ. ಏನಕ್ಕೆ ಈ ಒಂದು ವಿಶೇಷತೆಯನ್ನು ಆಚರಿಸಬೇಕು ಅಂತಂದರೆ ಇವತ್ತಿನ ಮುಂದಿನ ಪೀಳಿಗೆಗೋಸ್ಕರ ನಾವು ಇವತ್ತಿನ ದಿನಗಳನ್ನು ಇವತ್ತಿನ ಎಲ್ಲ ನೀರು ಜಲ ಪ್ರಕೃತಿನ ಹಾಳು ಮಾಡೋದಕ್ಕೆ ಮೂಲ ಕಾರಣ ಇವತ್ತು ನಾವೇನೆ. ಆ ಕಾರಣಕ್ಕೆ ನಾವು ಇವತ್ತೇ ಜಾಗೃತರಾಗಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ನಾವು ನಮ್ಮ ಪೀಳಿಗೆಗೆ ನಾವು ಏನು ಕೊಡೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆನ ನಾವು ನಮ್ಮಲ್ಲಿ ಹಾಕೋಬೇಕಾಗತ್ತೆ. ಸೊ ಹಾಗಾಗಿ ಹೇಳೋದೇನಿಲ್ಲ, ನಮ್ಮ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಈ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ತುಂಬ ಖುಷಿಯಾದ ವಿಚಾರ. ಯಾಕೆಂದರೆ ಒಬ್ಬ ಮಹಿಳೆ ದುಡ್ಡು ಕೊಡ್ಕೊಂಡು ಒಂದು ಸ್ವಸಹಾಯ ಸಂಘದಲ್ಲಿ ಆರ್ಥಿಕವಾಗಿ ಸಫಲರಾದರೆ ಸಾಕಾಗಲ್ಲ. ಒಂದು ಸಂಘದಿಂದ ಎಲ್ಲ ಕಾರ್ಯಗಳಲ್ಲೂ ಧಾರ್ಮಿಕ ಕಾರ್ಯದಿಂದ ಹಿಡಿದು ಆರ್ಥಿಕ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಯಾವುದೇ ಒಂದು ಸ್ವಚ್ಛವಾದ ನಿರ್ಧಾರದಿಂದ ಸ್ವಇಚ್ಛೆಯಿಂದ ನಿರ್ಧಾರ ತಗೊತಾರಲ್ಲ, ಅದು ತುಂಬ ಖುಷಿಯಾದ ವಿಚಾರ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮಗೆ ಸಾರ್ಥಕತೆ ಅನಿಸುತ್ತೆ. ಇಂಥ ಒಂದು ಸಂಘ ಮಾಡಿದಾಗ ಒಂದು ಗ್ರಾಮ ಸ್ವಚ್ಛ ಆಯಿತು, ಇವರು ಇನ್ನು ಮುಂದಿನ ಸಂಘಗಳಿಗೆ ಮಾದರಿಯಾಗಿರ್ತಾರಲ್ಲ, ಅದು ತುಂಬ ಸಂತೋಷ ಕೊಡುವಂಥ ವಿಚಾರ. ಇಂಥ ಸಂಘಗಳು ಸಾವಿರಾರಾಗಲಿ, ಪ್ರತಿಯೊಬ್ಬ ಸಂಘದ ಸದಸ್ಯ ಒಬ್ಬರು ಎಚ್ಚೆತ್ಕೊಂಡಾಗ ಸಂಘಗಳು ಎಚ್ಚರ ಆಗ್ತವೆ. ಸಂಘಗಳಿಂದ ಗ್ರಾಮದಿಂದ ಊರಿಂದ ಒಂದು ದೇಶನ ನಾವು ಮುಂಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ಈ ರೀತಿ ಕಾರ್ಯಕ್ರಮ ಕೈಗೊಂಡಾಗ ಮುಂದೆ ಒಂದು ನಮ್ಮ ದೇಶ ಒಂದು ಮಾದರಿ ದೇಶವಾಗಿ ಮಾಡ್ಬೋದು. ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಅನ್ನೋದಕ್ಕೆ ಇವತ್ತು ಒಂದು ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಒಂದು ಸಮವಸ್ತ್ರದ ಮೂಲಕ ಪಾಲ್ಗೊಂಡು, ಜೊತೆಗೆ ನಮ್ಮ ಡಾಕ್ಟ್ರು ಸಹ ಒಂದು ಸಹಕಾರ ನೀಡಿದ್ದಾರೆ. ಗ್ರಾಮ ಪಂಚಾಯತಿಯವರು ಸಹ ಗ್ಲೌಸು ಮತ್ತು ಮಾಸ್ಕನ್ನು ವಿತರಿಸಿ ವೇಸ್ಟನ್ನು ಹಾಕೋದಕ್ಕೆ ನಮಗಿಲ್ಲಿ ಒಂದು ವೆಹಿಕಲ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಇಲ್ಲೆಲ್ಲರೂ ಪಾಲ್ಗೊಂಡಂಥ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತಾ, ಖುಷಿಯಾದ ವಿಚಾರನ ಇವತ್ತು ಹಂಚ್ಕೊಂಡಿದ್ದೀರಾ. ನೀವೆಲ್ಲರೂ ಇನ್ನುಳಿದ ಸಂಘಗಳಿಗೆ ಮಾದರಿಯಾಗಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ.